ಇದು ನಮ್ಮ ತುಮಕೂರಿನಲ್ಲಿ ನಡೆದಂಥ ಸ್ವದೇಶಿ ಮೇಳ. ಸ್ವಾವಲಂಬನೆಯ ಪರಿಕಲ್ಪನೆ ಎಂಬ ಒಂದು ಥೀಮನ್ನು ಇಟ್ಕೊಂಡು ಸ್ವದೇಶಿ ಮೇಳವನ್ನು ನಮ್ಮ ತುಮಕೂರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ನಾವು ಇವತ್ತು ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನೇನಿದೆ ಅದನ್ನು ನಾವು ಡಿಟೇಲಾಗಿ ನಿಮಗೆ ಪರಿಚಯ ಮಾಡಿಸ್ತೀನಿ. ನೀವು ಮಿಸ್ ಮಾಡ್ಕೋಬೇಡಿ. ಸ್ವದೇಶಿ ಮೇಳ ವರ್ಷಕ್ಕೆ ಒಂದು ಬಾರಿ ನಮ್ಮ ತುಮಕೂರಿನ ಗ್ಲಾಸ್ ಹೌಸಲ್ಲಿ ನಡೆಯುವಂಥದ್ದು. ಇದನ್ನು ನಾವು ಭೇಟಿ ನೀಡಿದ್ವಿ. ಬನ್ನಿ ಹೀಗೆ ಹೇಗಿದೆ ಅಂತಕ್ಕಂಥದ್ದು ನಾವು ನಿಮಗೆ ತೋರಿಸಿ. ಇದು ಎಂಟ್ರಿಯಲ್ಲೇ ಒಂದಿಷ್ಟು ಸ್ವದೇಶಿಯ ಪರಿಕಲ್ಪನೆಯ ಒಂದು ಫೀಲಿಂಗನ್ನು ಅವರು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಆ ಸ್ವದೇಶಿಯ ಒಂದಿಷ್ಟು ಫೀಲಿಂಗನ್ನು ವೈಬ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಎಂಟ್ರಿನಲ್ಲೇ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಮ್ಮ ತುಮಕೂರಿನ ಗ್ಲಾಸ್ ಹೌಸಲ್ಲಿ ಒಂದು ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಸ್ವದೇಶಿ ಮೇಳದಲ್ಲಿ ಏನೇನನ್ನು ಆಯೋಜನೆ ಮಾಡಿದ್ದಾರೆ, ಎಷ್ಟೆಲ್ಲ ಇದೆ, ಏನೇನು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ನಮ್ಮ ತುಮಕೂರಿನ ಒಂದು ಗ್ಲಾಸ್ ಹೌಸಲ್ಲಿ. ಅದಕ್ಕೆ ಹಸುಗಳು ಬಂದಿದ್ದಾವೆ, ಸ್ವದೇಶಿ ಮಳಿಗೆಗಳೆಲ್ಲ ಬಂದಿದ್ದಾವೆ. ಅದನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಏನೇನಿದೆ ಒಳಗಡೆಗೆ, ಯಾವ್ಯಾವ ರೀತಿ ಇರ್ತಕ್ಕಂಥ ಒಂದಿಷ್ಟು ಸ್ಟಾಲ್ಗಳನ್ನೆಲ್ಲ ಹಾಕಿದ್ದಾರೆ. ವಿಶೇಷವಾಗಿರ್ತಕ್ಕಂಥ ಸ್ವದೇಶಿ ಮೇಳ ಇದು ನಮ್ಮ ತುಮಕೂರಿನ ಗ್ಲಾಸ್ ಹೌಸಲ್ಲಿ. ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ. ಸ್ವದೇಶಿ ಮೇಳದ ಪ್ರಾರಂಭದ ಎಂಟ್ರಿನಲ್ಲೇ ಸುಮಾರು ಗೋವುಗಳನ್ನೆಲ್ಲವನ್ನು ಕಟ್ಟಿರ್ತಕ್ಕಂಥದ್ದು. ಅವುಗಳ ಒಂದಿಷ್ಟು ಗೋಮಾತಾ ಫೌಂಡೇಶನ್, ಕ್ಷೀರಮಂದನ ಮತ್ತು ಸೃಷ್ಟಿ ಅದ್ಭುತ ಸಂಶೋಧನೆ ಇವರ ವತಿಯಿಂದ ಈ ಗೋಮಾತೆಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ವಿವಿಧ ರೀತಿಯಾಗಿರ್ತಕ್ಕಂಥ ಗೋವುಗಳನ್ನೆಲ್ಲವನ್ನು ಇಲ್ಲಿ ಸಂರಕ್ಷಣೆ ಮಾಡೋದಾಗಿರ್ಬೋದು, ಅವುಗಳ ತಳಿಗಳ ಒಂದಿಷ್ಟು ವಿಶೇಷತೆಗಳಾಗಿರ್ಬೋದು. ಎಲ್ಲವನ್ನು ಇಲ್ಲಿ ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ನೋಡ್ತಾ ಇದ್ದೀರಾ. ಯಾವ್ಯಾವ ರೀತಿ ಇರ್ತಕ್ಕಂಥ ತಳಿಗಳೆಲ್ಲವೂ ಇದ್ದಾವೆ ಅಂತ. ನಮ್ಮ ತುಮಕೂರು ಅಥವಾ ನಮ್ಮ ಸುತ್ತಮುತ್ತ ಭಾಗದ ಒಂದಿಷ್ಟು ತಳಿಗಳಾಗಿರ್ಬೋದು, ಮಲೆನಾಡಿನ ತಳಿಗಳಾಗಿರ್ಬೋದು. ಇವನ್ನೆಲ್ಲವನ್ನು ಇವರು ಪರಿಚಯ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಇವೆಲ್ಲ ಮಲೆನಾಡಿನ ಗಿಡ್ಡ ತಳಿಗಳು ಅಂತ ಕರಿಬೋದು. ನಮ್ಮ ಕಡೆ ಇವೆಲ್ಲ ತುಂಬ ಕಡಿಮೆ ಇರ್ತಕ್ಕಂಥದ್ದು. ಇಲ್ಲಿ ಇವನ್ನೆಲ್ಲವನ್ನು ಹೆಚ್ಚಿನದಾಗಿ ಅವರು ತೋರಿಸ್ತಾ ಇದ್ದಾರೆ ನೋಡಿ. ಈ ರೀತಿ ಇರ್ತಕ್ಕಂಥ ಗೋವುಗಳ ಒಂದಿಷ್ಟು ಪರಿಚಯವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ. ಇವೆಲ್ಲ ಮಲೆನಾಡಿನ ತಳಿಗಳು ಅಂತ ಫೇಮಸ್ ಆಗಿರ್ತಕ್ಕ ಗಿಡ್ಡ ತಳಿಗಳಿವೆಲ್ಲ. ಹೊರಭಾಗದಿಂದ ಒಳಗಡೆಗೆ ಪ್ರವೇಶ ಆಗುವ ಸಂದರ್ಭದಲ್ಲಿ ಒಂದು ಅತ್ಯದ್ಭುತವಾದ ರಂಗೋಲಿಯನ್ನು ಬಿಟ್ಟು ಒಂದು ಒಳ್ಳೆಯ ಒಂದು ಎಂಟ್ರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಸ್ವದೇಶಿ ಫೀಲ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಟ್ರೆಡಿಷನಲ್ ಲುಕ್ಕಲ್ಲಿ ಒಂದು ಆರ್ಚನ್ನು ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ. ಅದರ ಪಕ್ಕದಲ್ಲಿ ಒಂದು ಆನೆಯನ್ನು ಸಹ ನಿಲ್ಲಿಸಿದ್ದಾರೆ ನೋಡಿ ಇಲ್ಲಿ. ಅದು ಒಂಥರ ಸೌಂಡ್ ಮಾಡ್ತಾ ಇದೆ. ಅದನ್ನೆಲ್ಲವನ್ನು ಒಂದಿಷ್ಟು ಫೀಲ್ ಬರಲಿ ಅನ್ನೋ ನಿಟ್ಟಿನಲ್ಲಿ ಆನೆಯನ್ನೆಲ್ಲ ನಿಲ್ಲಿಸಿರ್ತಕ್ಕಂಥದ್ದು ನೋಡಿ. ಈ ರೀತಿಯಾಗಿ ಒಂದು ಆರ್ಚನ್ನು ಮಾಡಿದರೆ ಒಂದು ಅದ್ಭುತವಾಗಿರ್ತಕ್ಕಂಥ ರಂಗೋಲಿ ಸಹ ಇದೆ ಇಲ್ಲಿ ನೋಡಿ. ಈ ರೀತಿಯಾಗಿರ್ತಕ್ಕಂಥ ಎಂಟ್ರೆನ್ಸ್. ಇಲ್ಲಿ ಒಳಗಡೆ ಹೋದರೆ ಸ್ವದೇಶಿ ಮಳಿಗೆಗಳೆಲ್ಲ ಇರ್ತಕ್ಕಂಥದ್ದು ನೋಡೋಣ. ಒಂದೊಂದಾಗಿ ಏನೇನಿದೆ ಒಳಗಡೆಗೆ ನೋಡೋಣ. ನೋಡಿ, ನಮ್ಮ ಸ್ವದೇಶಿ ಮೇಳದಲ್ಲಿ ಇಲ್ಲಿ ಎಂಟ್ರಿನಲ್ಲಿ ಒಂದು ಮಣ್ಣಿನ ಮಡಕೆಗಳನ್ನೆಲ್ಲ ಇಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವಿಲ್ಲಿ. ಅಲ್ಲಿ ಅದರದ್ದೇ ಆಗಿರ್ತಕ್ಕಂಥ ರೇಟ್ಗಳನ್ನೆಲ್ಲ ಅವ್ರು ಹಾಕಿದ್ದಾರೆ ನೋಡಿ. ಇಲ್ಲಿ ಮಣ್ಣಿನ ದೀಪಗಳಾಗಿರ್ಬೋದು, ಮಣ್ಣಿನ ಒಂದು ಸ್ವಲ್ಪ ವಾಟರ್ ಬಾಟಲ್ಸ್ ಆಗಿರ್ಬೋದು, ಒಂದಿಷ್ಟು ದುಡ್ಡನ್ನು ಸಂಗ್ರಹ ಮಾಡುವಂಥದ್ದಾಗಿರ್ಬೋದು ನೋಡಿ. ಈ ರೀತಿ ಇರ್ತಕ್ಕಂಥ ಎಲ್ಲವನ್ನು ಹಾಕಿದ್ದಾರೆ ನೋಡಿ. ಇದೆಲ್ಲ ಅದು ಗಣೇಶ. ಇದು 450 ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ 150, 100 ಈ ರೀತಿ ಇರ್ತಕ್ಕಂಥ ರೇಟ್ಗಳನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ಈ ರೀತಿ ಇರ್ತಕ್ಕಂಥ ಇಷ್ಟು ತುಳಸಿ ಗಿಡನ ಇಡುವಂಥ ಒಂದಿಷ್ಟು ಪಾಟ್ಗಳನ್ನೆಲ್ಲ ಮಾಡಿದ್ದಾರೆ. ಅಲ್ಲಿ ದೊಡ್ಡ ಒಂದಿಷ್ಟು ಈ ರೀತಿ ಇರ್ತಕ್ಕಂಥ ಮುಖವಾಡ ಇರ್ತಕ್ಕಂಥ ಎಲ್ಲವನ್ನು ಮಣ್ಣಿನಿಂದ ಮಾಡಿರ್ತಕ್ಕಂಥದ್ದು. ಸ್ವತಃ ಸಣ್ಣ ಪುಟ್ಟ ಅಲಂಕಾರಿಕ ವಸ್ತುಗಳು, ಗಣೇಶ ಆಗಿರ್ಬೋದು, ದೀಪ ಆಗಿರ್ಬೋದು, ಇವೆಲ್ಲವೂ ಸಹ ಇರ್ತವೆ. ಒಂದ್ಸಲಿ ಬಂದು ವಿಸಿಟ್ ಮಾಡಿ ನೀವು ಸಹ. ಸ್ವದೇಶಿ ಮೇಳ ಸುಮಾರು 1 ವಾರಗಳ ಕಾಲ ತುಮಕೂರಿನ ಗ್ಲಾಸ್ ಹೌಸಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇಲ್ಲೆಲ್ಲದೂ ಹೇಳ್ತಾ ಇದ್ದಾರೆ ನೋಡಿ. ಇದೆಲ್ಲ ಈ ರೀತಿ ಇರ್ತಕ್ಕಂಥ ಒಳ್ಳೆಯ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಒಂದಿಷ್ಟು ನಾಗೆ ಒಂದು ವಿಸಿಟ್ ಮಾಡಿ ನೋಡಿ. ಈ ವಾಟರ್ ಬಾಟಲ್ಗಳು ರೇಟ್ ಹೇಳ್ತಾ ಇದ್ದಾರೆ. ಇದು 150 ಅಂತೆ ಚಿಕ್ಕದು. ಇದು ದೊಡ್ಡದು 450 ಅಲ್ಲ 450 ರೂಪಾಯಿಗಳನ್ನು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ರೇಟ್ನಲ್ಲೆಲ್ಲ ವೆರೈಟಿ ಆಗಿರ್ತಕ್ಕಂಥ ಎಲ್ಲವೂ ಸಹ ಇರ್ತಕ್ಕಂಥ ನೋಡ್ತಾ ಇದ್ದೀವಿ ನೋಡಿ. ಅಲ್ಲಿ ಲಿಂಗಗಳೆಲ್ಲ ತುಂಬ ಚೆಂದ ಕಾಣ್ತಾ ಇದ್ದಾವೆ. ಅದರದ್ದೇ ಇರ್ತಕ್ಕಂಥ ರೇಟ್ಗಳನ್ನೆಲ್ಲ ಫಿಕ್ಸ್ ಮಾಡಿದ್ದಾರೆ. 500 ರೂಪಾಯಿ, 600 ರೂಪಾಯಿ, 700 ರೂಪಾಯಿ ಈ ರೀತಿಯ ಇರ್ತಕ್ಕಂಥ ರೇಟ್ಗಳೆಲ್ಲವೂ ಸಹ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಸ್ವದೇಶಿ ಅಂತಿದ್ದಂಗೆ ನಮಗೆ ಗಾಣದ ಎಣ್ಣೆ ನೆನಪಿಗೆ ಬರುತ್ತೆ. ನಾವು ಹಿಂದಿನ ಕಾಲದಲ್ಲೆಲ್ಲ ಹಸುಗಳನ್ನು ಬಳಸಿ ಗಾಣದಲ್ಲಿ ಎಣ್ಣೆಯನ್ನು ತೆಗಿತಾ ಇರ್ತಕ್ಕಂಥದ್ದು. ಇದು ಈ ರೀತಿಯಾಗಿ ಒಂದು ಮಿಷಿನ್ ಬಳಸಿ ಅದು ಮರದ ಒಂದಿಷ್ಟು ಗಾಣದಿಂದ ಎಣ್ಣೆಯನ್ನು ತೆಗಿತಾ ಇರ್ತಕ್ಕಂಥದ್ದು. ಇದು ಕಡಲೆಕಾಯಿ ಎಣ್ಣೆ ನೋಡಿ. ಇಲ್ಲಿ ನಮ್ಮ ತುಮಕೂರಿನಲ್ಲೇ ಸಿದ್ಧವಾಗಿರ್ತಕ್ಕಂಥ ಸಿದ್ಧಗಂಗಾ ಗಾಣದ ಕಡಲೆಕಾಯಿ ಎಣ್ಣೆ ನಮ್ಮ ತುಮಕೂರಿನ ಸಿರಾ ಗೇಟ್ನಲ್ಲೇ ಇದೆ ಅಂತ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಇದು ನೋಡ್ತಾ ಇದ್ದೀರಾ, ಇದರ ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ 2 ಲೀಟರ್ ಇದೆ. ಅದರ ಕ್ವಾಂಟಿಟಿ ನೋಡ್ತಾ ಇದ್ದೀರಾ, 2 ಲೀಟರ್ ಇರ್ತಕ್ಕಂಥದ್ದು ಕೇವಲ 440 ರೂಪಾಯಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಟಿನ್ ಬೇಕಾದ್ರೆ ಸಿಗುತ್ತೆ, ದೊಡ್ಡವೆಲ್ಲ ಸಿಗ್ತವೆ. ನಿಮ್ಗೆ ಎಷ್ಟು ಅವೈಲೇಬಲ್ ಬೇಕು, 1 ಲೀಟ್ರ್ ಅಂದರೆ 1 ಲೀಟ್ರು, 2 ಲೀಟ್ರು, 2 ಲೀಟ್ರು, 5 ಲೀಟ್ರು, 10 ಲೀಟ್ರು ಈ ರೀತಿ ಇರ್ತಕ್ಕಂಥ ಎಲ್ಲ ರೀತಿ ಇರ್ತಕ್ಕಂಥ ಒಂದಿಷ್ಟು ಎಷ್ಟು ಕ್ವಾಂಟಿಟಿ ಮೇಲೆ ನಿಮ್ಗೆ ಬೇಕಾದರೂ ಇಲ್ಲಿ ಸಿಗುವಂಥದ್ದಾಗುತ್ತೆ. ಸ್ವದೇಶಿ ಮೇಳದಲ್ಲಿ ಒಂದು ಬಾರಿ ಬಂದು ಒಂದ್ಸಲಿ ವಿಸಿಟ್ ಹಾಕಿ
ನೋಡಿ ಇಲ್ಲಿ ಟಿನ್ಗಳನ್ನು ಸಹ ಎಲ್ಲ ಜೋಡಿಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಟಿನ್ಗಳು. 16 ಲೀಟರ್ ಟಿನ್. ಎಷ್ಟದು? 16 ಲೀಟರ್ದು 4200. ಪ್ಯೂರ್ ಕಡಲೆಕಾಯಿ ಎಣ್ಣೆ ಇದು. ಸೊ ಯಾವುದೇ ಕೆಮಿಕಲ್ ಇಲ್ಲ. ಸೊ ಅದೊಂದು ನೆನಪಲ್ಲಿರಲಿ. ಸೊ ಅದರಿಂದ ಬೇಕಾದ್ರೆ ನಿಮ್ಗೆ ಇಲ್ಲೇ ಅವ್ರದ್ದು ಅಂಗಡಿ ಇದೆ, ಸ್ಟೋರ್ ಇದೆ, ಬೇಕಾದ್ರೆ ಅಲ್ಲೂ ವಿಸಿಟ್ ಮಾಡ್ಬೋದು. ಇಲ್ಲೇ ಸಿರಾಗೇಟಲ್ಲಿ ಸಿದ್ಧಗಂಗಾ ಗಾಣದ ಎಣ್ಣೆ ಅಂದರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ನೋಡಿ ಇಲ್ಲೊಂದು ಹಳ್ಳಿಯ ವಾತಾವರಣದ ಒಂದು ಸ್ವದೇಶಿ ಕಲ್ಪನೆಯನ್ನ ಅವರು ಜಾರಿಗೆ ತರೋದಕ್ಕೋಸ್ಕರ ಒಂದು ರೀತಿಯಾಗಿರ್ತಕ್ಕಂಥ ಹಳ್ಳಿಯ ವಾತಾವರಣದಲ್ಲಿ ಬಳಸುವಂಥ ಒಂದಿಷ್ಟು ಗುಡಿಸಲು ಅಂತ ನಾವೇನು ಕರಿತೀವಲ್ಲ, ಹಳ್ಳಿ ಮನೆ, ಸೊ ತೊಟ್ಟಿ ಮನೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಕಲ್ಪನೆ ಎಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಇದ್ರೆ ಎಷ್ಟು ಚಂದ ಕಾಣ್ತಾ ಇದೆ. ಸ್ವದೇಶಿ ಪರಿಕಲ್ಪನೆಗೆ ಇವೆಲ್ಲ ಬಹಳ ಉದಾಹರಣೆಗಳು. ಸೊ ಇವೆಲ್ಲ ಹಳ್ಳಿಗಳಿಗೆ ಹೋಗಿ ನಾವು ವಿಸಿಟ್ ಮಾಡಿ ನೋಡಬೇಕಾಗುತ್ತೆ. ಬಟ್ ಇಲ್ಲಿ ಎಲ್ಲ ಪರಿಕಲ್ಪನೆಗಳನ್ನ ಇಲ್ಲಿ ಸ್ವತಃ ನಮ್ಮ ಕಣ್ಣು ಮುಂದೆ ತಂದಿರ್ತಕ್ಕಂಥ ನೋಡ್ತಾ ಇದೀವಿ. ಸೊ ಈ ರೀತಿಯಾಗಿರ್ತಕ್ಕಂಥ ಸ್ವದೇಶಿ ಮಳಿಗೆಗಳನ್ನ ವಾಸ್ತವವಾಗಿ ನಮ್ಮ ಕಣ್ಣು ಮುಂದೆ ತಂದಿರ್ತಕ್ಕಂಥ ನಾವು ನೋಡ್ತಾ ಇದೀವಿ. ಸೊ ಇದೊಂದು ವಿಶೇಷವಾಗಿ ಜನರ ಕಣ್ಮನ ಸೆಳಿತಾ ಇತ್ತು. ಹೆಣ್ಮಕ್ಳಿಗೆಲ್ಲ ಒಂದು ಅದ್ಭುತ ವೆಲ್ಕಮ್ ನಮ್ಮ ಸ್ವದೇಶಿ ಮೇಳದಲ್ಲಿ ಆಗ್ತಾ ಇದೆ. ನೋಡ್ತಾ ಇರ್ಬೋದು, ಅರಿಶಿನ ಕುಂಕುಮದ ಜೊತೆಗೆ ಬಳೆಯನ್ನ ಕೊಟ್ಟು ಅವ್ರಿಗೆ ವೆಲ್ಕಮ್ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ವೆಲ್ಕಮ್ ಇಲ್ಲೆಲ್ಲ ಆಗ್ತಾ ಇರ್ತಕ್ಕಂಥ ನೋಡಿ, ಹೆಣ್ಮಕ್ಳೆಲ್ಲ ಅಲ್ಲಿ ತಗೊಳ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸೊ ಈ ರೀತಿ ಇರ್ತಕ್ಕಂಥ ಒಂದು ವಿದೇಶಿ ಪರಿಕಲ್ಪನೆಯನ್ನ ಇಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು. ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ. ಸೊ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಬಹುರಾಷ್ಟ್ರೀಯ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಈ ಒಂದು ಪರಿಕಲ್ಪನೆಯಲ್ಲಿ ಸಾಕಿನ್ನು ಜಾಗತೀಕರಣ, ಬೇಕಿನ್ನು ಭಾರತೀಕರಣ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನೆಲ್ಲವನ್ನ ಇಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು. ವಿವಿಧ ರೀತಿಯಾಗಿರ್ತಕ್ಕಂಥ ಸ್ಟಾಲ್ಗಳೆಲ್ಲ ಇರ್ತಕ್ಕಂಥ ಸ್ವದೇಶಿ ಒಂದು ಕುಟೀರಗಳಿಂದ ಆರಂಭವಾಗ್ತಾ ಇರ್ತಕ್ಕಂಥದ್ದು. ಸ್ವದೇಶಿ ನಮ್ಮ ತುಮಕೂರು ಅಥವಾ ಸುತ್ತಮುತ್ತ ಇರತಕ್ಕಂಥ ಒಂದಿಷ್ಟು ಉತ್ಪಾದನೆಗಳನ್ನ ಮಾಡಿರ್ತಕ್ಕಂಥ ಸ್ಟಾಲ್ ಮಳಿಗೆಗಳೆಲ್ಲ ಇಲ್ಲಿ ಇರ್ತಕ್ಕಂಥದ್ದು. ಒಂದಿಷ್ಟು ಸ್ಯಾರಿಗಳಾಗಿರ್ಬೋದು, ಡ್ರೆಸ್ಗಳಾಗಿರ್ಬೋದು, ಇವೆಲ್ಲವೂ ಸಹ ಇದಾವೆ. ನೋಡಿ ಇಲ್ಲಿ ಈ ರೀತಿ ಇರ್ತಕ್ಕಂಥ ಮರದ ಪರಿಸರ ಸ್ನೇಹಿ ಉತ್ಪನ್ನಗಳೆಲ್ಲ ಬೆಂಗಳೂರಿಂದ ಬಂದಿರತಕ್ಕಂಥ ಒಂದು ಸ್ಟಾಲ್ ಇದು. ಸೊ ಈ ರೀತಿ ಇರ್ತಕ್ಕಂಥ ಎಲ್ಲ ಉತ್ಪನ್ನಗಳು ಮರಗಳಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಎಲ್ಲ ಇದೆ. ಸೊ ಈ ರೀತಿಯಾಗಿ ಬೇವಿನ ಮರ, ಹಲಸಿನ ಮರ, ವಿವಿಧ ರೀತಿಯ ಇರ್ತಕ್ಕಂಥ ಮರಗಳಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಒಂದಿಷ್ಟು ಸೌಟ್ಗಳು, ಬಾಚಣಿಗೆ, ಮತ್ತೊಂದು ಐಟಮ್ಗಳನ್ನೆಲ್ಲ ಇವರು ಸ್ಟಾಲ್ಗಳಲ್ಲಿ ತಂದಿದ್ದಾರೆ. ಇವರು ಬೆಂಗಳೂರಿಂದ ಬಂದು ಇಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ನೋಡ್ತಾ ಇದೀವಿ. ಈ ರೀತಿಯಾಗಿ ವಿವಿಧ ರೀತಿಯ ಪರಿಸರ ಸ್ನೇಹಿ ಉತ್ಪನ್ನಗಳೆಲ್ಲ ಇದಾವೆ. ದೀಪಾಶ್ರೀ ಮಾರ್ಟ್ ಅಂತಕ್ಕಂಥದ್ದು ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಸ್ನ್ಯಾಕ್ಸಿಗೆ ಸಂಬಂಧಪಟ್ಟಂತ ಐಟಮ್ಗಳೆಲ್ಲ ಇದಾವೆ. ಸಾಮಾನ್ಯವಾಗಿ ಎಲ್ಲಾ ರೀತಿಯ ಇರ್ತಕ್ಕಂಥ ಒಂದಿಷ್ಟು ಮಳಿಗೆಗಳು ಇಲ್ಲಿ ಸಿಗ್ತವೆ ಸಹಜವಾಗಿ. ಈ ರೀತಿ ಇರ್ತಕ್ಕಂಥ ನೋಡಿ ಇಲ್ಲೆಲ್ಲ ಬಟ್ಟೆಗಳ ಮಳಿಗೆಗಳು ಹೆಚ್ಚಿನದಾಗಿ ನಮಗೆ ಕಾಣ್ತಾ ಇರತಕ್ಕಂಥದ್ದು. ಇನ್ನೊಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಸೋಲಾರ್ ಯೋಜನೆ ಏನಿದೆ, ಸೊ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್, ಸೊ ಇದರ ಒಂದಿಷ್ಟು ಸೌರಶಕ್ತಿ ಬಳಸಿ ವಿದ್ಯುತ್ ಹಣ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ರೀತಿ ಇರ್ತಕ್ಕಂಥ ಸೌರ ವಿದ್ಯುತ್ ಪ್ಯಾಲನ್ಗಳನ್ನೆಲ್ಲವನ್ನ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇರ್ತಕ್ಕಂಥ ನೋಡ್ತಾ ಇದೀವಿ. ಸೊ ಈ ರೀತಿಯಾಗಿ ಬ್ಯಾಟರಿಗಳನ್ನ ವಿದ್ಯುತ್ ಅನ್ನು ಉತ್ಪಾದನೆ ಕಡಿಮೆ ಮಾಡಿ ಸಬ್ಸಿಡಿ ರೂಪದಲ್ಲಿ ಇವನ್ನೆಲ್ಲವನ್ನ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನೆಲ್ಲವನ್ನ ಹೇಳ್ತಾ ಇದ್ದಾರೆ. ನಾವು ವಿವಿಧ ರೀತಿಯ ಸ್ಟಾಲ್ಗಳು, ಬ್ಯಾಗ್ಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಕಾಟನ್ ಶರ್ಟ್ಗಳಾಗಿರ್ಬೋದು, ಅಥವಾ ಕುರ್ತಾಗಳಾಗಿರ್ಬೋದು, ರೇಷ್ಮೆ ಪಂಚೆಗಳಾಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಒಂದಿಷ್ಟು ಐಟಮ್ಗಳು ಸಹ ಇಲ್ಲಿ ಬಂದಿದ್ದಾವೆ. ಸೊ ಮನೆಯಲ್ಲಿ ಸ್ವದೇಶಿ ಉತ್ಪನ್ನಗಳನ್ನು ಉಪಯೋಗಿಸಿ, ಆರ್ಗ್ಯಾನಿಕ್ ಬಳಸಿ ಸ್ವದೇಶಿ ಉತ್ಪನ್ನಗಳನ್ನು ಉಪಯೋಗಿಸಿ ನಮ್ಮಲ್ಲಿ ಎಲ್ಲಾ ರೀತಿಯ ಸಾವಯವ ಮತ್ತು ಉತ್ಪನ್ನಗಳು ದೊರೆತವೆ ಅಂತ ಶ್ರೀ ಆರ್ಗ್ಯಾನಿಕ್ ಮಂಡ್ಯದಿಂದ ಬಂದಿರತಕ್ಕಂಥ ಒಂದು ಸ್ಟಾಲ್ ಇದು. ಸೊ ಅವರು ಉತ್ಪಾದನೆ ಮಾಡುವಂತ, ಅವರು ಸಂಗ್ರಹಿಸಿರ್ತಕ್ಕಂತಹ ಎಲ್ಲ ಸ್ವದೇಶಿ ಒಂದಿಷ್ಟು ವಸ್ತುಗಳನ್ನೆಲ್ಲವನ್ನ ಇಲ್ಲಿ ತಂದಿರ್ತಕ್ಕಂಥ ನೋಡ್ತಾ ಇದ್ದೀರಾ. ಕೆಂಪು ಅಕ್ಕಿ ಆಗಿರ್ಬೋದು, ಮತ್ತೊಂದು ರೀತಿಯ ಅಕ್ಕಿಗಳಾಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಬಾಳೆಹಣ್ಣುಗಳಾಗಿರ್ಬೋದು, ಯಾವುದೇ ಕೆಮಿಕಲ್ ಅನ್ನ ಬಳಸಿ ಹಣ್ಣು ಮಾಡಿದಲ್ಲೇ ಇರ್ತಕ್ಕಂಥದ್ದಾಗಿರ್ಬೋದು, ಮೆಹಂದಿ ಪುಡಿ ಆಗಿರ್ಬೋದು, ಮತ್ತೊಂದು ಅರಿಶಿನ ಪುಡಿಗಳಾಗಿರ್ಬೋದು, ಬೆಲ್ಲ ಆಗಿರ್ಬೋದು. ಸೊ ಇಲ್ಲೆಲ್ಲ ಟೇಸ್ಟ್ ಮಾಡಿ ನೋಡ್ತಾ ಇದೆ. ಬೆಲ್ಲದ ಪುಡಿ ಆಗಿರ್ಬೋದು, ಹಪ್ಪಳ ಆಗಿರ್ಬೋದು, ಎಲ್ಲ ರೀತಿಯ ಸ್ವದೇಶಿ ಒಂದಿಷ್ಟು ಉತ್ಪನ್ನಗಳು ಇಲ್ಲಿ ದೊರೀತಾ ಇರ್ತಕ್ಕಂಥ ನೋಡ್ತಾ ಇದೀವಿ ನಾವು. ಸ್ವದೇಶಿ ಸಂಭ್ರಮ, ಕೈಮಗ್ಗ, ಸಿದ್ಧ ಉಡುಪುಗಳು ಎಲ್ಲ ಕೈಯಿಂದ ನಿರ್ಮಾಣ ಆಗಿರ್ತಕ್ಕಂಥ, ಮಗ್ಗದಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದಿಷ್ಟು ಶರ್ಟ್ಗಳು, ಕುರ್ತಾಗಳು ಆಗಿರ್ಬೋದು, ಪ್ಯಾಂಟ್ಗಳು ಆಗಿರ್ಬೋದು, ಎಲ್ಲವೂ ಸಹ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ, ತೋರಿಸ್ತಾ ಇದಾರೆ ಅವರು. ಸೊ ಈ ರೀತಿ ವಿವಿಧ ರೀತಿಯ ಇರ್ತಕ್ಕಂಥ ರೇಟ್ಗಳೆಲ್ಲ ಇದಾವೆ. ಟವಲ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ನೋಡಿ ಇಲ್ಲಿ ಸ್ಯಾರೀಸ್ ಆಗಿರ್ಬೋದು, ಈ ರೀತಿಯ. ಸೊ ಇನ್ನೊಂದು ರೀತಿ ಇರ್ತಕ್ಕಂಥ ಬೆಡ್ಶೀಟ್ಗಳೆಲ್ಲ ಸಹ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸುಮಾರು 800-1000 ಎಲ್ಲ ಹೇಳ್ತಾ ಇರ್ತವೆ. ಒಳ್ಳೆ ಕಾಟನ್ ಬೆಡ್ಶೀಟ್ಗಳು ನೋಡ್ತಾ ಇದೀವಿ. ಸೊ ಈ ರೀತಿ ಇರ್ತಕ್ಕಂಥ ಸ್ಟಾಲ್ಗಳಿದಾವೆ. ಇನ್ನೊಂದು ರೀತಿಯಾಗಿ ಉಷ್ಣ ಕಾಲೆ ಶೀತಂ, ಶೀತಕಾಲೆ ಉಷ್ಣಂ, ಅದುವೇ ಖಾದಿ ವಸ್ತ್ರಂ, ಈ ರೀತಿ ಇರ್ತಕ್ಕಂಥ ಖಾದಿ ವಸ್ತ್ರದ ಒಂದಿಷ್ಟು ಮಳಿಗೆಗಳು ಹೆಚ್ಚಿನದಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಕುರ್ತಾ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ಅಂಗಿಗಳಾಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥದ್ದು. ಅದರ ರೇಟ್ ಇರ್ತವೆ. ಬಂದು ನೀವು ಒಂದ್ಸಲ ವಿಚಾರಿಸ್ಕೊಂಡು ಬಾರ್ಗಿಂಗ್ ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇದು ಸ್ವದೇಶಿ ಖಾದಿ, ಬಸವನಗಾಲಿ
ಬೆಳಗಾವಿಯಿಂದ ಬಂದಿರತಕ್ಕಂಥ ಒಂದು ಸ್ಟಾಲ್ ಇದು ನೋಡಿ. ಬೆಳಗಾವಿಯಿಂದ ಬಂದಿರತಕ್ಕಂಥ ಒಂದು ಸ್ಟಾಲು. ಸೊ ನಮ್ಮ ಕರ್ನಾಟಕದ ನಾನಾ ಮೂಲೆಗಳಿಂದ ಎಲ್ಲ ಬಂದಿರತಕ್ಕಂಥ ಸ್ಟಾಲ್ಗಳು ಸಹ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ಇಳ್ಕಲ್ ಸೀರೆ ಉಟ್ಕೊಂಡು ಲಂಗ ದಾವಣಿ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ನಾರಿ ಪ್ರೀತಿ ತುಂಬಾ ಹೊತ್ತು ತಂದು ಗೌರಿ ನೋಡಿ. ಈ ರೀತಿ ಇರ್ತಕ್ಕಂಥ ಇಳಕಲ್ ಸೀರೆನೂ ಸಹ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ನಮ್ಮ ಸ್ವದೇಶಿ ಮೇಳದಲ್ಲಿ. ಸ್ವದೇಶಿ ಮೇಳ ಅಂದ್ರೆ ಇಳಕಲ್ ಸೀರೆ ಇರಲೇಬೇಕು. ಆರೆ ಇರ್ತಕ್ಕಂಥ ಇಳಕಲ್ ಸೀರೆಯ ಒಂದು ಮಾರಾಟನೂ ಸಹ, ಒಂದು ಕಸೂತಿ ನೇಯ್ಗಳ ಮಾರಾಟನೂ ಸಹ ಇಲ್ಲಿ ಅವೈಲೇಬಲ್ ಇದೆ. ಸೊ ಅದರದ್ದೇ ಇರ್ತಕ್ಕಂಥ ರೇಟ್ಗಳೆಲ್ಲ ಇದಾವೆ. ಒಂದ್ಸಲಿ ಭೇಟಿ ಕೊಡಿ. ಇಳಕಲ್ ಸೀರೆ ತಗೋಬೇಕು ಅನ್ನೋ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಹೋಗ್ಬೇಕು. ಬಟ್ ಆದ್ರೆ ಈ ಸ್ವದೇಶಿ ಮೇಳದಲ್ಲಿ ಇಲ್ಲೇ ಇಳಕಲ್ ಸೀರೆ ದೊರೀತಾ ಇರ್ತಕ್ಕಂಥ ಒಂದು ವಿಶೇಷ. ಮಾಧವ ಸೃಷ್ಟಿ ಗೋ ಪ್ರಾಡಕ್ಟ್ಸ್. ಸೊ ಇವು ಗೋವುಗಳ ಉತ್ಪನ್ನಗಳಿಂದ, ಗೋವುಗಳ ಒಂದು ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಅದರಿಂದ ಉತ್ಪಾದನೆ ಆಗಿರ್ತಕ್ಕಂತಹ ಒಂದಿಷ್ಟು ಉತ್ಪನ್ನಗಳು ಸಹ ಈ ಒಂದು ಸ್ವದೇಶಿ ಮೇಳದಲ್ಲಿದ್ದಾವೆ. ಸೊ ಅವುಗಳನ್ನ ಸ್ವಲ್ಪ ನೀವು ಬಂದು ನೋಡಿ. ಒಂದಿಷ್ಟು ಏನಿದಾವೆ, ಸೋಪ್ ಆಗಿರ್ಬೋದು ಅಥವಾ ಧೂಪ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಹಲ್ಲುಗಳಿಗೆ ಬಳಸುವಂತದ್ದಾಗಿರ್ಬೋದು, ಚಾಕ್ಲೇಟ್ಗಳಾಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಒಂದಿಷ್ಟು ವಸ್ತುಗಳು ಸಹ ಇಲ್ಲಿ ಬಳಕೆಯಲ್ಲಿದೆ. ಒಂದು ಬಾರಿ ಭೇಟಿ ಕೊಡಿ. ಸೊ ನೆಲ್ಲಿಕಾಯಿ ಟೀ ಕಷಾಯ, ಗ್ಯಾಸ್ಟ್ರಿಕ್ ಸಮಸ್ಯೆ, ಅತಿ ಕಡಿಮೆ ರಕ್ತದೊತ್ತಡ ಸಮಸ್ಯೆ, ಮಧುಮೇಹ ಸಮಸ್ಯೆ, ಕೊಲೆಸ್ಟ್ರಾಲ್, ಜೀರ್ಣಕ್ರಿಯೆ, ಮಲಬದ್ಧತೆ ಎಲ್ಲಗಳಿಗೆ ಒಂದೇ ಪರಿಹಾರ. ಇವರು ಕೊಡುವಂತಹ ಬೆಟ್ಟದ ನೆಲ್ಲಿಕಾಯಿ, ಇದು ಭೂಲೋಕದ ಅಮೃತ ಅಂತ ಕರೀತಾರೆ. ಸೊ ಆ ಒಂದು ಬೆಟ್ಟದ ನೆಲ್ಲಿಕಾಯಿಯಿಂದ ಮಾಡಿದಂತಹ ಒಂದಿಷ್ಟು ಕಷಾಯಗಳನ್ನ ಕುಡಿದು ನಮ್ಗಿರ್ತಕ್ಕಂಥ ಒಂದು ಸಮಸ್ಯೆಗಳನ್ನ, ಮತ್ತೆ ವಿಟಮಿನ್ಗಳು, ಕ್ಯಾಲ್ಸಿಯಂ, ಐರನ್, ಮಿನರಲ್ ಇವೆಲ್ಲವನ್ನ ನಾವು ಏನ್ ಮಾಡ್ಬೋದು, ಇದನ್ನ ಪಡ್ಕೊಳ್ಬಹುದು ಈ ಒಂದು ನೆಲ್ಲಿಕಾಯಿಂದ. ಸೊ ಅದು ಸಹ ಒಂದು ಸ್ಟಾಲ್ ಇದೆ, ಒಂದ್ಸಲ ಭೇಟಿ ಕೊಡಿ. ಈಗ ನಮ್ಮ ತುಮಕೂರಿನಲ್ಲೂ ಲಭ್ಯ ಆರಾಧ್ಯ ಕರದಂಟು, ಸ್ವದೇಶಿ ಮೇಳ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಈ ಒಂದು ಕರದಂಟು, ಅಂಟಿನ ಉಂಡೆ, ಪೇಡ, ಸೊ ಇವೆಲ್ಲವೂ ಸಹ ಇಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು ನೋಡ್ತಾ ಇದ್ರೆ ಅವೆಲ್ಲ ಟೇಸ್ಟ್ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ಈ ಕರದಂಟು ತಿನ್ನೋದಕ್ಕೆ ಬೇರೆ ಬೇರೆ ಬಾಗಲಕೋಟೆ ಆಗ್ಬಹುದು, ಉತ್ತರ ಕರ್ನಾಟಕ ಸೈಡ್ ನೋಡ್ಬೋದು. ಸೊ ಇಲ್ಲೆಲ್ಲ ಅವೆಲ್ಲ ಕರದಂಟ ಆಗಿರ್ಬೋದು, ಡಿಂಕು ಲಡ್ಡು ಆಗಿರ್ಬೋದು, ಇವೆಲ್ಲ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಅಂಟಿನ ಉಂಡೆ ಆಗಿರ್ಬೋದು, ಇವೆಲ್ಲವೂ ಸಹ ಇಲ್ಲಿ ಲಭ್ಯ ಆಗ್ತಾ ಇದಾವೆ. ಸೊ ಅದರದ್ದೇ ಆದ ರೇಟ್ಗಳಿದಾವೆ. ಸೊ ಅವನ್ನೆಲ್ಲವನ್ನ ಸ್ವೀಕರಿಸಿ. ಯಾವ್ದು ಬೇಕದು. ಸೊ ನಾವು ಸಹ ಒಂದೆರಡು ಬಾಕ್ಸ್ಗಳನ್ನ ತಗೊಳೋದಕ್ಕೆ ಅಂತ ನೋಡ್ತಾ ಇದ್ದೇವೆ. ನೀವು ಬಂದು ತಗೊಂಡೋಗಿ ಒಂದ್ಸಲ. ಪೇಡ 1/4 kg 150. ಸೊ ಇವೆಲ್ಲ 300 1 ಬಾಕ್ಸ್ 1/4 kg ಇರುತ್ತೆ. ಸೊ ಅವೆಲ್ಲವೂ ಸಹ ಒಂದೊಂದು ಬಾಕ್ಸ್ ಅರ್ಧ ಇರತಕ್ಕಂಥ ಯಾವುದೇ ಬೆಲ್ಲ ಇಲ್ಲ, ಇದೆಲ್ಲವೂ ಸೇರಿ 150 ಈ ರೀತಿ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಎಲ್ಲ ರೇಟ್ಗಳು ಸಹ ಇದಾವೆ. ಒಂದ್ಸಲಿ ಭೇಟಿ ಕೊಡಿ. ಮೇಲುಕೋಟೆ ಪುಳಿಯೋಗರೆ ಸಹ ಇಲ್ಲಿ ಲಭ್ಯ ಇದೆ. ಸಾಂಪ್ರದಾಯಿಕ ಮಸಾಲಾ ಶೈಲಿಯ ಪುಡಿಗಳೆಲ್ಲವೂ ಸಹ ಇಲ್ಲಿ ಲಭ್ಯವಿರತಕ್ಕಂಥದ್ದು. ಬಿಸಿ ಇರ್ತು, ರಸಂ ಪೌಡ್ರು, ಜೊತೆಗೆ ಒಂದಿಷ್ಟು ಪುಳಿಯೋಗರೆ ಪ್ಯಾಕೆಟ್, ಶೇಂಗಾ ಚಟ್ನಿ, ಸಾಂಬಾರ್ ಪುಡಿ ಎಲ್ಲದೂ ಸಹ ಲಭ್ಯವಿದೆ. ಇವು ಬಂದಿದ್ದ ಸ್ಟಾಲ್ಗಳಿಗೆ ಒಂದ್ಸಲಿ ಭೇಟಿ ಕೊಡಿ. ಒಂದ್ಸಲಿ ಭೇಟಿ ಕೊಡಿ. ಮಿಲೆಟ್ ಸಂಬಂಧಪಟ್ಟಂತಹ ಒಂದಿಷ್ಟು ನೇಚರ್ ಸೋಸು, ಮಿಲೆಟ್ ನೂಡಲ್ಸು, ಮಿಲೆಟ್ ಫ್ಲೆಕ್ಸ್, ಮಿಲೆಟ್ ಶಾವ್ಗೆ, ಸೈಂಧವ ಲವಣ, ಮಿಲೆಟ್ ಪಾಸ್ತಾ, ದೇಸಿ ಹಸುವಿನ ತುಪ್ಪ ಎಲ್ಲದೂ ಸಹ ಇಲ್ಲಿ ಲಭ್ಯವಿರ್ತಕ್ಕಂಥದ್ದು. ನಾವು ಒಂದ್ಸಲಿ ಭೇಟಿ ಕೊಡಿ. ನೀವು ಒಂದ್ಸಲಿ. ಇನ್ನು ಬಟ್ಟೆಗಳು 3 ಟಾಪ್ಸು 1000, 2 ಟಾಪ್ಸು 900 ಈ ರೀತಿ ಇರ್ತಕ್ಕಂಥ ಬಟ್ಟೆಗಳೆಲ್ಲ ಇದಾವೆ. ಇನ್ನು ಖಾದಿ ಬೆಡ್ಶೀಟ್ಗಳು ಮತ್ತು ಪಿಲ್ಲೋ ಕವರ್ಸ್ಗಳು ಲಭ್ಯವಿರ್ತಕ್ಕಂಥದ್ದು. ಎಲ್ಲ ರೀತಿ ಇರ್ತಕ್ಕಂಥ ನಿಮಗೆ ಬೇಕಾದಂತಹ ಎಲ್ಲ ಖಾದಿಯಿಂದ ರೆಡಿ ಆಗಿರ್ತಕ್ಕಂಥ ಇವೆಲ್ಲ. ಸೊ ಇವೆಲ್ಲವೂ ಲಭ್ಯವಿದ್ದಾವೆ. ಸೊ ಅವನು ಸಹ ಒಂದ್ಸಲಿ ನೀವು ಒಂದ್ಸಲಿ ಚೆಕ್ ಮಾಡಬಹುದು. ಇನ್ನು ಕರಕುಶಲ ಆಭರಣಗಳು, AVS ಕರಕುಶಲ ಆಭರಣಗಳು, ಹ್ಯಾಂಡ್ಮೇಡು. ಸೊ ಇವು ಸಹ ಇಲ್ಲಿ ಲಭ್ಯವಿರ್ತಕ್ಕಂಥದ್ದು. ವೆರೈಟಿ ಇರ್ತಕ್ಕಂಥ ಎಲ್ಲ ಚೈನ್ಗಳಾಗಿರ್ಬೋದು, ಬಳೆಗಳಾಗಿರ್ಬೋದು, ಜೊತೆಗೆ ಕೈಗೆ ಹ್ಯಾಂಡಿಗೆ ಬಳಸುವಂಥವಾಗಿರ್ಬೋದು, ಲೇಡೀಸ್ಗೆಲ್ಲ ಒಳ್ಳೊಳ್ಳೆಯ ಕಲೆಕ್ಷನ್ಸ್ ಇದೆ. ಒಂದ್ಸಲಿ ಭೇಟಿ ಕೊಡಿ. ಖಾದಿ ಟವಲ್ಸ್ ಮತ್ತು ಕರವಸ್ತ್ರಗಳು, ಕೇವಲ ಟವಲ್ಗಳು ಬೇಕು, ಟವಲ್ಗಳು ಸ್ಟಾಲ್ಗಳಿವೆ, ಸಪ್ರೇಟ್ ಇವೆ. ಸೊ ಇಲ್ಲ ಕೆಟ್ಟಿಗೆ ಬಾಗಿಲುಗಳಿಗೆ ಬಳಸುವಂಥ ಕರ್ಟನ್ಗಳು ಸಹ ಅವೈಲೇಬಲ್ ಇದೆ. ಇನ್ನು ಫೋಟೋ ಸ್ಟಾಲು ಸಹ ಅವೈಲೇಬಲ್ ಇದೆ. 3D 4D ಎಲ್ಲ ರೀತಿಯಾಗಿರ್ತಕ್ಕಂಥ ಫೋಟೋಗಳು ಸಹ ಅವೈಲೇಬಲ್ ಇದೆ. ಇದು ಸ್ಟಾಲ್ ಇದೆ, ಒಂದ್ಸಲಿ ಟ್ರೈ ಮಾಡಿ ನೋಡಿ. ಕುಲ್ಕನ್, ಜಾಮ್, ತೊಕ್ಕು, ಸೊ ಇದೆಲ್ಲದು ಒಂದೇ ಕಡೆಗೆ ಸಿಗ್ತಾ ಇರ್ತಕ್ಕಂಥದ್ದು. ಎಲ್ಲ ಸ್ವದೇಶಿಯಾಗಿ ಬಳಸಿ ಉತ್ಪಾದನೆ ಮಾಡಿರ್ತಕ್ಕಂಥ ಜೇನುತುಪ್ಪ, ಜೊತೆಗೆ ಬೆಲ್ಲದ್ದು ಇದೊಂದು ಜಾಮು ಎಲ್ಲದೂ ಸಹ ಇದೆ. ನ್ಯಾಚುರಲ್ ಆಗಿರ್ತಕ್ಕಂಥದ್ದು, ಪ್ಯೂರ್ ಆರ್ಗ್ಯಾನಿಕ್ ಅಲ್ಲಿ ಬಳಸಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೀವು. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ವಸ್ತುಗಳೆಲ್ಲ ಇಲ್ಲಿ ಸ್ವದೇಶಿ ಮೇಳಕ್ಕೆ ಹೆಸರುವಾಸಿ. ಜೊತೆಗೆ ಸ್ವದೇಶಿ ಮೇಳದ ಇಂಥವೇ ಇರಬೇಕಾಗಿರ್ತಕ್ಕಂಥದ್ದು. ಸೊ ಅವೆಲ್ಲವೂ ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು ಈ ಸ್ಟಾಲ್ಗಳು ಇದಾವೆ. ಒಂದ್ಸಲಿ ಭೇಟಿ ಕೊಡಿ. ಉತ್ತಮ ಆರೋಗ್ಯ, ಉತ್ತಮ ಜೀವನ ಬೇಕು ಅಂದರೆ ಈ ರೀತಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಆಗಿ ಬಳಸುವಂತಹ ಒಂದಿಷ್ಟು ಅಡುಗೆಗಳು ಬಳಸುವಂಥ ಒಂದಿಷ್ಟು ಪರಿಕರಗಳೆಲ್ಲವೂ ಸಹ ಚೆಂದ ಇರಬೇಕು. ಸೊ ಅವನ್ನೆಲ್ಲವನ್ನು ಇಲ್ಲಿ ತಂದಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ನೀವು.
ಸೊ ಇಲ್ಲಿ ಎಲ್ಲ ಮಣ್ಣಿನ ಪಾತ್ರೆಗಳು, ಬಳಪದ ಕಲ್ಲಿನ ಪಾತ್ರೆಗಳು, ಕ್ಯಾಸ್ಟ್ ಐರನ್ ಈ ರೀತಿ ಇರ್ತಕ್ಕಂಥವೆಲ್ಲವೂ ಸಿಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಗೋ ಉತ್ಪನ್ನಗಳೆಲ್ಲ ಸಿಗ್ತಾ ಇದಾವೆ. ಸಿರಿಧಾನ್ಯ ಹಿಟ್ಟುಗಳು, ಬೆಲ್ಲಗಳು, ಬೇಳೆಕಾಳುಗಳು, ಅಗ್ನಿಹೋತ್ರಗಳು ಈ ರೀತಿ ಇರ್ತಕ್ಕಂಥ ಎಲ್ಲ ಐಟಮ್ಗಳು, ಕರಕುಶಲ ವಸ್ತುಗಳೆಲ್ಲವೂ ಸಹ ಇಲ್ಲಿ ಸಿಗ್ತಾ ಇರ್ತಕ್ಕಂಥ ಸ್ವದೇಶಿ ಮೇಳಕ್ಕೆ ಒಂದು ಹೆಸರುವಾಸಿ ಇರ್ತಕ್ಕಂಥ ನೋಡ್ತಾ ಇದೀವಿ. ಅಕ್ಷ ಗುಡಿ ಕೈಗಾರಿಕೆಗಳು, ಫಿಕ್ಸ್ಡ್ ರೇಟು ಇವೆಲ್ಲವೂ ಸಹ ಮನೆಗೆ ಬೆಳೆಸುವಂಥ ಐಟಮ್ಗಳಾಗಿರ್ತವೆ. ಸೊ ಇವು ಸಹ ನೀವು ತಗೊಂಡೋಗ್ಬೋದು. ಇದು ಮಂಗಳೂರಿನ ಒಂದು ಬಂದಿರತಕ್ಕಂಥ ಒಂದು ಸ್ಟಾಲು. ಈ ರೀತಿ ಇರ್ತಕ್ಕಂಥ ತೂರಮಣಿ ಆಗಿರ್ಬೋದು, ಚಾಕ ಆಗಿರ್ಬೋದು, ಕುಡುಗೋಲು ಆಗಿರ್ಬೋದು, ಕಟ್ ಮಾಡೋದಕ್ಕಾಗಿರ್ಬೋದು, ತರಕಾರಿಗಳನ್ನು ಕಟ್ ಮಾಡೋದಕ್ಕಾಗಿರ್ಬೋದು, ಮತ್ತೊಂದು ಚೈನ್ಗಳಾಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಎಲ್ಲ ವೆರೈಟಿ ಇರ್ತಕ್ಕಂಥ ಅಂಶಗಳು ಎಲ್ಲವೂ ಸಹ ಬಂದಿರತಕ್ಕಂಥದ್ದು. ಸೊ ಒಂದ್ಸಲಿ ಭೇಟಿ ಕೊಟ್ಟು ನೋಡಿ ನೀವು. KK ಫ್ಯಾಷನ್, ಸೊ ಇವರು ಸಹ ಬೆಂಗಳೂರಿಂದ ಬಂದಿರತಕ್ಕಂಥದ್ದು, RT ನಗರದಿಂದ. ಸೊ ಇವರು ಒಂದು ಆಫರ್ಗಳನ್ನು ಇಟ್ಕೊಂಡ್ ಬಂದಿದ್ದಾರೆ. 2 ಟಾಪ್ಸ್ 999, 4 ಟಾಪ್ಸ್ 999 ಈ ರೀತಿ ಇರ್ತಕ್ಕಂಥ ಒಂದು ಸ್ಟಾಲು ಸಹ ಇಲ್ಲಿ ಬಂದಿರತಕ್ಕಂಥದ್ದು ನೋಡ್ತಾ ಇದೀವಿ. ನೋಡಿ ಇಲ್ಲೆಲ್ಲ ಟಾಪ್ಸ್ಗಳೆಲ್ಲ ಅವೈಲೇಬಲ್ ಇದೆ. ಸೊ ಅದರ ಇರ್ತಕ್ಕಂಥ ಪ್ರೈಸ್ಗಳಿದಾವೆ. ಸೊ ಒಂದ್ಸಲಿ ಭೇಟಿ ಕೊಟ್ಟು ನೀವು ಸಹ ಇಲ್ಲಿ ತಗೊಂಡೋಗ್ಬೋದು ಮನೆಗಳಿಗೆ ನಿಮಗೆ. ಸೊ ಹೆಣ್ಮಕ್ಳಿಗೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರ್ತಕ್ಕಂಥದ್ದು, ಒಂದು ಬಳೆ, ವಾಚು, ಸರಗಳಾಗಿರ್ಬೋದು, ಎಲ್ಲ ಜೇಲ್ಸ್ ಆಗಿರ್ಬೋದು, ಎಲ್ಲ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಭೇಟಿ ಕೊಡಿ. ಸ್ಕಿನ್ ಕೇರು, ಹೇರ್ ಕೇರು, ಲಿಪ್ ಕೇರು, ಸೊ ಈ ರೀತಿ ಇರ್ತಕ್ಕಂಥ ಕೆಲವೊಂದು ಅಂಶಗಳೆಲ್ಲ ಇಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು. ಸೊ ಯಾವುದೇ ರಾಸಾಯನಿಕ ರಹಿತವಾಗಿ ಪರಿಣಾಮಕಾರಿ ದೀರ್ಘಾವಧಿಯಲ್ಲಿ ಬಳಸುವಂಥವು, ನೈಸರ್ಗಿಕ ಬಣ್ಣ, ನೇರವಾದ ಹೂ ಮತ್ತು ಗಿಡಮೂಲಿಕೆಗಳಿಂದ ಸುಗಂಧ ದ್ರವ್ಯಗಳನ್ನು ಬಳಸಿ ತಯಾರು ಮಾಡಿರ್ತಕ್ಕಂಥ ಒಂದಿಷ್ಟು ಐಟಮ್ಗಳೆಲ್ಲ ಇಲ್ಲಿ ಇರ್ತಕ್ಕಂಥದ್ದು. ಲಿಪ್ ಬಾಂಬ್ ಆಗಿರ್ಬೋದು, ಹೇರ್ ಗ್ರೋತಿಗೆ ಆಗಿರ್ಬೋದು, ಫೇಸ್ ಗ್ಲೋ ಆಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಐಟಮ್ಗಳೆಲ್ಲ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಅವನ್ನೆಲ್ಲವನ್ನ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಜೇನುತುಪ್ಪ, ವೆರೈಟಿ ಇರ್ತಕ್ಕಂಥ ಜೇನುತುಪ್ಪ ಎಲ್ಲದೂ ಇರತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ಹೊನ್ನಮಸ್ ನಾಟಿ ಜೇನು ಅಂತಕ್ಕಂಥ ಒಂದು ಜೇನುತುಪ್ಪನೂ ಸಹ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ. ಸೊ ಅವರೆಲ್ಲ ಟೇಸ್ಟಿಗೆಲ್ಲ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ. ಸೊ ಈ ರೀತಿ ಇರ್ತಕ್ಕಂಥ ಜೇನುತುಪ್ಪಗಳನ್ನೆಲ್ಲವನ್ನ ಕೊಡ್ತಾ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಟೇಸ್ಟ್ಗಳನ್ನ ನೋಡಿ ಬೇಕಾದ್ರೆ ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದು. 2 ರೀತಿ 3 ರೀತಿಯ ಜೇನುತುಪ್ಪಗಳೆಲ್ಲ ಇದಾವೆ. ಧಾರವಾಡದ ಒಂದು ಸ್ಟಾಲ್ ಬಂದು ಕಲಾತ್ಮಕ ನೇಯ್ಗೆ ಇಳಕಲ್ ಸ್ಯಾರೀಸ್ಗಳು ಸಹ ಲಭ್ಯ. ಧಾರವಾಡದಿಂದ ಬಂದಿರತಕ್ಕಂಥ ಇಳಕಲ್ ಸ್ಯಾರಿಗಳೆಲ್ಲ ಲಭ್ಯ ಇರತಕ್ಕಂಥದ್ದು ನೋಡಿ. ಇದು ಕಲಾತ್ಮಕ ನೇಯ್ಗೆ ಇಳಕಲ್ ಸ್ಯಾರಿಗಳು ನೇರ ಮಾರಾಟಗಳು ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಕಡಿಮೆ ದರದಲ್ಲಿ. ಒಂದ್ಸಲಿ ಭೇಟಿ ಕೊಟ್ಟು ನೋಡಿ ಒಂದ್ಸಲಿ. ಸೊ ಸ್ಯಾಂಡಲ್ಸ್ ಸಹ ಅವೈಲೇಬಲ್ ಇದೆ. ವೆರೈಟಿ ಇರ್ತಕ್ಕಂಥ ಸ್ಯಾಂಡಲ್ಸ್ಗಳು ಮೇಲ್ಗೆ ಮತ್ತೆ ಫೀಮೇಲ್ಗೆಲ್ಲ ಅವೈಲೇಬಲ್ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವೆಲ್ಲ. ನೋಡಿ ಶೂ, ಚಪ್ಪಲ್ ಎಲ್ಲ ಪ್ಯೂರ್ ಲೆದರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಇರ್ತಕ್ಕಂಥ ಚಪ್ಪಲ್ ಒಂದು ಸ್ಟಾಲ್ಗಳು ಸಹ ಅವೈಲೇಬಲ್ ಇದೆ ಇಲ್ಲಿ. ಸೊ ಇನ್ನು ಟೂರ್ ಅಂಡ್ ಟ್ರಾವೆಲ್ಸ್ ಅವ್ರದ್ದು ಸಹ ಅಡ್ವರ್ಟೈಸ್ಮೆಂಟ್ ಇದೆ. ಇವರು ಶಾಂತವೇಶ್ವರ ಟೂರ್ ಅಂಡ್ ಟ್ರಾವೆಲ್ಸ್ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಟೂರ್ ಅಂಡ್ ಟ್ರಾವೆಲ್ಸ್ ಅವೈಲೇಬಲ್ ಇರ್ತಕ್ಕಂಥದ್ದು. ಸೊ ಆಡು ಪ್ರವಾಸ, ಶ್ರೀಶೈಲಂ ಪ್ರವಾಸ, ಮಧ್ಯಪ್ರದೇಶದ್ದು, ಗುಜರಾತದ್ದು ಸಂದರ್ಶನ, ಕೇರಳ ಪ್ರವಾಸ, ಚಾರ್ಮಾರ್ ಪ್ರವಾಸ, ಅಮರನಾಥ್, ಕಾಶಿ, ಅಯೋಧ್ಯೆ ಪ್ರವಾಸ ಇದೆಲ್ಲದ ಇರ್ತಕ್ಕಂಥ ಒಂದು ಪ್ಲಾನ್ಗಳೆಲ್ಲ ಅವರು ಕೊಡ್ತಾ ಇರ್ತಕ್ಕಂಥ ಅದರ ಕಾಂಟ್ಯಾಕ್ಟ್ ನಂಬರ್ ಇದೆ. ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ನೀವು ಒಂದ್ಸಲಿ ಪ್ರವೇಶ ಕೊಡಬಹುದು. ಇದು ಶಿವಮೊಗ್ಗದಿಂದ ಬಂದಿರತಕ್ಕಂಥ ಒಂದು ಸ್ಥಳ. ಶಿವಮೊಗ್ಗದ ಒಂದಿಷ್ಟು ತುಂಬಾ ಹೆಸರಾಂತವಾಗಿರ್ತಕ್ಕಂಥ ಶಾಂತೇಶ್ವರ ಟೂರ್ ಟ್ರಾವೆಲ್ಸ್ ಅವರು. ಸೊ ಒಂದ್ಸಲಿ ಭೇಟಿ ಕೊಡಿ. ಅದರ ಕಾಂಟ್ಯಾಕ್ಟ್ ನಂಬರ್ಗಳೆಲ್ಲ ಇರ್ತಕ್ಕಂಥದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಕಟ್ ಪೀಸ್ ಬೇಕಾದ್ರೆ ಕಟ್ ಪೀಸು ಸಹ ಅವೈಲೇಬಲ್ ಇರ್ತಕ್ಕಂಥದ್ದು. ಖಾದಿಗೆ ಸಂಬಂಧಪಟ್ಟಂಥವು, ಪ್ಯೂರು ಖಾದಿಗೆ ಸಂಬಂಧಪಟ್ಟಂಥವೆಲ್ಲ ಕಟ್ ಪೀಸ್ ಸಹ ಅವೈಲೇಬಲ್ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಟವಲ್ಸ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಖಾದಿ ಗ್ರಾಮೋದ್ಯೋಗಕ್ಕೆ ಸಂಬಂಧ ಚಿತ್ರದುರ್ಗದ ಒಂದು ಸ್ಟಾಲ್ ಇದು. ಸೊ ಇವೆಲ್ಲವೂ ಸಹ ಅವೈಲೇಬಲ್ ಇದೆ. ಒಂದ್ಸಲಿ ಬನ್ನಿ. ಮಕ್ಕಳ ಸ್ಟಾಲ್ ಇಲ್ಲ ಅಂತ ಇದೀವಿ ನೋಡಿ. ಮಕ್ಕಳಿಗೆ ಸಂಬಂಧಪಟ್ಟಂತ ಒಂದು ಸ್ಟಾಲ್ ಇದೆ. ಅವ್ರಿಗೆ ಸಂಬಂಧಪಟ್ಟಂತ ಬುಕ್ಗಳು, ಖುಷಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ಬೆಂಗಳೂರು, ಇವ್ರ ಕಡೆಯಿಂದನೂ ಸಹ ಒಂದಿಷ್ಟು ಕೆಲವೊಂದು ಅವರಿಗೆ ಬಳಸಿ ಒಂದು 1 2 3 ಆಗಿರ್ಬೋದು, ABCD ಆಗಿರ್ಬೋದು, ಅಕ್ಷರಗಳಾಗಿರ್ಬೋದು, ಇದನ್ನೆಲ್ಲ ಬರೆದು ಅಳಿಸುವಂಥ ಒಂದಿಷ್ಟು ಪರಿಕರಗಳೆಲ್ಲ ಇಲ್ಲಿ ಉಪಯೋಗಕ್ಕೆ ಇರ್ತಕ್ಕಂಥದ್ದು. ಸೊ ಮ್ಯಾಜಿಕ್ ಬುಕ್ಸ್, ಮ್ಯಾಜಿಕ್ ಪೆನ್ಗಳು ಎಲ್ಲ ಲಭ್ಯ ಇರ್ತಕ್ಕಂಥದ್ದು. ಸೊ ಪುನಃ ಭೇಟಿ ಕೊಡುವಂತಹ ಒಂದಿಷ್ಟು ಸ್ಟಾಲ್ ಇದು. ಒಂದ್ಸಲಿ ಭೇಟಿ ಕೊಡಿ. ಸೊ ನೋಡಿ ಇಲ್ಲಿ ಡಾಕ್ಟರ್ ಚಪ್ಪಲ್ಗಳೆಲ್ಲ ಇದಾವೆ. ಒಂದಿಷ್ಟು ಮಂಡಿ ನೋವು, ಹಿಂಡಿ ನೋವು ಇವರಿಗೆಲ್ಲ ಸಹ ಲೇಡೀಸ್ಗೆ, ಜೆಂಟ್ಸ್ಗೆಲ್ಲ ಚಪ್ಪಲಿ ಇದಾವೆ. 500, 600, 700, 800. ಸೊ ಈ ರೀತಿ ಇರ್ತಕ್ಕಂಥ ಚಪ್ಪಲ್ಗಳು ಸಹ ಅವೈಲೇಬಲ್ ಇದಾವೆ. ಚನ್ನಪಟ್ಟಣ ಗೊಂಬೆಗಳು, ಸೊ ಇವು ಹ್ಯಾಂಡ್ ಮೇಡ್ ಗೊಂಬೆಗಳು, ಹ್ಯಾಂಡ್ ಕ್ರಾಫ್ಟಲ್ಲಿ ಬಳಸಿರ್ತಕ್ಕಂಥ ಗೊಂಬೆಗಳು. ಸೊ ಸೂರ್ಯೋದಯ ಹ್ಯಾಂಡ್ ಕ್ರಾಫ್ಟ್ ಇವ್ರ ಕಡೆಯಿಂದ ಬಂದಿರತಕ್ಕಂಥ ಒಂದು ಸ್ಟಾಲ್ ಇದು. ಸೊ ಎಲ್ಲ ಚನ್ನಪಟ್ಟಣ ಗೊಂಬೆಗಳ ಥರ ಇರ್ತಕ್ಕಂಥದ್ದು ನೋಡಿ. ಇದು ಸಹ ಸ್ಟಾಲ್ಗಳೆಲ್ಲ ಲಭ್ಯ ಇರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಸ್ಯಾಂಡಲ್ಸ್ಗಳು, ಚಪ್ಪಲಿಗಳು ಲೇಡೀಸ್ಗೆ ಅವ್ರಿಗೆಲ್ಲರಿಗೂ ಸಹ. ನೆಕ್ಸ್ಟು ಅಮೃತ ಆರ್ಗ್ಯಾನಿಕ್ ಫರ್ಟಿಲೈಸರ್. ಸೊ ಇದು ಸಹ ಲಭ್ಯ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ. ನುರಿತವಾಗಿರ್ತಕ್ಕಂಥ ಅಡಿಕೆ ಬೆಳೆಗಾರರಿಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಬಳಸುವಂಥ ಒಂದಿಷ್ಟು ಪರಿಕರಗಳು ಇದಾವೆ ಇರ್ತಕ್ಕಂಥ. ಸಾಯಿಲ್ ರಿಚ್, ಮಣ್ಣನ್ನು ಅತ್ಯಂತ ಫಲವತ್ತತೆ ಮಾಡೋದಕ್ಕೆ ಬಳಸುವಂಥ ಒಂದಿಷ್ಟು ಎಲ್ಲ ಗೊಬ್ಬರಗಳಾಗಿರ್ಬೋದು, ಕೆಮಿಕಲ್ ರೀತಿಯ ಇರ್ತಕ್ಕಂಥದ್ದಲ್ಲ, ಇದು ಆರ್ಗ್ಯಾನಿಕ್ ಆಗಿ ಬಳಸುವಂಥದ್ದು. ಅಡಿಕೆ ಗಿಡಗಳಿಗೆ, ತೆಂಗಿನ ಗಿಡಗಳಿಗೆ ಇವೆಲ್ಲವೂ ಸಹ ಇದೆ ನೋಡಿ. ಹ್ಯಾಂಡ್ ಮೇಡಿಗೆ ಸಂಬಂಧಪಟ್ಟ ಒಂದಿಷ್ಟು ಕರಕುಶಲ ವಸ್ತುಗಳೆಲ್ಲ ಇಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾರೆ. ಮನೆಗಳಿಗೆ ಅಲಂಕಾರಿಕವಾಗಿ ಬಳಸುವಂಥ ಒಂದಿಷ್ಟು ವಸ್ತುಗಳನ್ನು ನೋಡ್ತಾ ಇದ್ದಾರೆ. ಇದು ತುಂಬ ಚೆಂದ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲವೂ ಸಹ ಇದ್ದಾವೆ.
ಇನ್ನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸ್ಟಾಲ್ಗಳೆಲ್ಲ ಇದಾವೆ. ಹೋಮ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಬೈಕ್ಗಳು ಸಹ ಏನು ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. ಒಂದು ಅಡ್ವರ್ಟೈಸ್ಮೆಂಟಿಗೆ ಶ್ರೀ ಬಾಲಾಜಿ TVS ಅಂತಕ್ಕಂಥ ಒಂದು ಶೋರೂಮು ಸಹ ಅವೈಲೇಬಲ್ ಬಂದಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅವರು ಸಹ ಇಲ್ಲಿ ಆಫರ್ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಸ್ವದೇಶಿ ಮಳಿಗೆಗೆ ಸಂಬಂಧಪಟ್ಟಂಥ ಇನ್ನಷ್ಟು ವಸ್ತುಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ನೀಲಕಂಠ ಟ್ರೆಡಿಷನಲ್ ಒರಿಜಿನಲ್ ಕರಂಗುಲಿ ಮಾಲಾ ಅಂತಕ್ಕಂಥದ್ದು ಇದು ಒಂದು ಸ್ಟಾಲ್ ಬಂದಿರತಕ್ಕಂಥದ್ದು. ಸೊ ನಾವು ನೋಡಿರ್ತೀವಿ ಇತ್ತೀಚೆಗೆ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಒಂದಿಷ್ಟು ಒಳ್ಳೆಯ ಶಕ್ತಿಯನ್ನು ನೀಡುವಂಥ ಒಂದಿಷ್ಟು ಪಾಸಿಟಿವ್ ಅಂಶಗಳನ್ನು ನೀಡುವಂಥ ಒಂದಿಷ್ಟು ಕರಂಗುಲಿ ಮಾಲೆ ಹಿಂದಿನ ಕಾಲದ ಒಂದು ಪೌರಾಣಿಕದಲ್ಲಿ ಶಿವ ಬಳಸ್ತಾ ಇದ್ದ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಈ ಕರಂಗುಲಿ ಮಾಲೆನೂ ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥದ್ದು. 500 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ ಈ ರೀತಿ ಇರ್ತಕ್ಕಂಥ ಕರಂಗುಲಿ ಮಾಲೆನೂ ಸಹ ಇಲ್ಲೆಲ್ಲ ಅವೈಲೇಬಲ್ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಸೊ ನೋಡಿ ಇಲ್ಲಿ ಶಿವನನ್ನು ಧರಿಸಿರ್ತಕ್ಕಂಥದ್ದು ಒಂದು ತೋರಿಸ್ತಾ ಇದ್ದಾರೆ. ಈ ರೀತಿ ಇರ್ತಕ್ಕಂಥ ಕರಂಗುಲಿ ಮಾಲೆನೂ ಸಹ ಇಲ್ಲೆಲ್ಲ ಅವೈಲೇಬಲ್ ಇದೆ. ನೋಡಿ ಇಲ್ಲಿ ಸೋಫಾ ಸೆಟ್ ಆಗಿರ್ಬೋದು, ಮಂಚಗಳಾಗಿರ್ಬೋದು, ಕಾಟ್ಗಳಾಗಿರ್ಬೋದು ಎಲ್ಲವೂ ಇದಾವೆ. ಒಂದು ತುಂಬ ಕಡಿಮೆ ಬೆಲೆಯಲ್ಲಿ ಇರ್ತಕ್ಕಂಥದ್ದು ಗುರು ಫರ್ನಿಚರ್ ವರ್ಕ್ ಇವ್ರ ಕಡೆಯಿಂದ ಕ್ಯಾತ್ಸಂದ್ರ ಇವ್ರ ಕಡೆಯಿಂದ ಅರೇಂಜ್ ಆಗಿರ್ತಕ್ಕಂಥದ್ದು. ನೋಡಿ ಇಲ್ಲಿ ಈ ರೀತಿ ಇರ್ತಕ್ಕಂಥ ಮಂಟಪನೂ ಸಹ ಅವೈಲೇಬಲ್ 6,500 ಹೇಳ್ತಾ ಇದ್ದಾರೆ. ಒಂದು ಡೈನಿಂಗ್ ಸೆಟ್ 32,000 ಫುಲ್ ಸೆಟ್ 32,000 ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ವೆರೈಟಿ ಇರ್ತಕ್ಕಂಥ ಎಲ್ಲ ನೋಡಿ ಇಲ್ಲಿ ಒಂದು ಸೋಫಾ ಸೆಟ್ಟನ್ನು 46,000 ಪ್ರೈಸ್ ಫೈನಲ್ ಪ್ರೈಸನ್ನು ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ವಿವಿಧ ರೀತಿಯ ಇರ್ತಕ್ಕಂಥ ಒಂದು ಸೋಫಾ ಸೆಟ್ಗಳು ಎಲ್ಲವೂ ಸಹ ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ. ನೋಡಿ ಈ ಸೆಟ್ಟು 47,000 ಒಂದು ಬಾರ್ಗಿಂಗ್ ಮಾಡ್ಬೋದು. ಗುರು ಫರ್ನಿಚರು ತುಮಕೂರು ಮಲ್ಸಂದ್ರ ಊರ ಕಡೆಯಿಂದ ಅರೇಂಜ್ ಆಗಿರ್ತಕ್ಕಂಥ ಒಂದಿಷ್ಟು ಸೆಟ್ಗಳನ್ನು ನಾವು ತೋರಿಸ್ತಾ ಇದ್ದೀವಿ. ನೋಡಿ ಈ ರೀತಿ ಇರ್ತಕ್ಕಂಥ ಸಾಕಷ್ಟು ಸ್ಟಾಲ್ಗಳೆಲ್ಲ ಬಂದಿರತಕ್ಕಂಥದ್ದು. ಋತುಶ್ರೀ ಹೋಮ್ ಫುಡ್ ಪ್ರಾಡಕ್ಟ್ಸು, ಮತ್ತೊಂದು ವೈಷ್ಣವಿ ಮಿಲೆಟ್ ಫುಡ್ಗಳಾಗಿರ್ಬೋದು, ಬ್ಯಾಗ್ಗಳಾಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಎಲ್ಲ ವೆರೈಟಿ ಇರ್ತಕ್ಕಂಥ ಸ್ಟಾಲ್ಗಳೆಲ್ಲ ಇಲ್ಲಿ ಲಭ್ಯ ಇದೆ. ಒಂದ್ಸಲ ಭೇಟಿ ಕೊಡಿ. ಅವ್ರದ್ದೇ ಗುರು ಫರ್ನಿಚರ್ ಇರ್ತಕ್ಕಂಥ ಇನ್ನು ಸೋಫಾ ಸೆಟ್ಗಳು ಒಂದಿಷ್ಟು ತುಂಬ ಡಿಸೈನ್ ಆಗಿರ್ತಕ್ಕಂಥ ಒಂದು ಇತ್ತೀಚೆಗೆ ಹೊಸದಾಗಿ ಮಾಡಿರ್ತಕ್ಕಂಥ ಒಂದಿಷ್ಟು ಸೋಫಾ ಡಿಸೈನ್ಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ. ಸೊ ಒಂದ್ಸಲ ಭೇಟಿ ಕೊಟ್ಟು ಅವ್ರದ್ದೇ ಇರತಕ್ಕಂಥ ಒಂದಿಷ್ಟು ಫೈನಲ್ ಪ್ರೈಸ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಒಂದು ತುಂಬ ಕಡಿಮೆ ಬೆಲೆನಲ್ಲೇ ಸಿಗ್ತಾ ಇದೆ. ನೋಡಿ ಇರ್ತಕ್ಕಂಥ ಸಿಂಗಲ್ ಸೋಫಾ ಆಗಿರ್ಬೋದು, ಡಬಲ್ ಸೋಫಾ ಆಗಿರ್ಬೋದು, ಕಾರ್ನರ್ ಸೋಫಾ ಆಗಿರ್ಬೋದು, ಈ ರೀತಿ ಇರ್ತಕ್ಕಂಥ ಸೋಫಾಗಳೆಲ್ಲವೂ ಸಹ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಗುರು ಫರ್ನಿಚರ್ ಕ್ಯಾತ್ಸಂದ್ರ ತುಮಕೂರು ಇವ್ರ ಕಡೆಯಿಂದ ಅರೇಂಜ್ ಆಗಿರ್ತಕ್ಕಂಥದ್ದು ಇದು. ನೋಡಿ ಇಲ್ಲೆಲ್ಲ ಸಿಟ್ಟಿಂಗ್ ಚೇರ್ಗಳು ಸಹ ಎಲ್ಲ ಅವೈಲೇಬಲ್ ಇದೆ. ಸೋಫಾ ಸೆಟ್ಗಳೆಲ್ಲ ಅವೈಲೇಬಲ್ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನೋಡಿ ಈ ರೀತಿ ಇರ್ತಕ್ಕಂಥ ಸೋಫಾ ಸೆಟ್ ಫುಲ್ ಸೆಟ್ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳಿದೆ. ಬನ್ನಿ ಒಂದ್ಸಲ. ಸೊ ಎಲ್ಲ ಸ್ಟಾಲ್ಗಳನ್ನ ಮುಗಿಸ್ಕೊಂಡು ಸೊ ಎಲ್ಲ ಸುಸ್ತಾಗಿರ್ತಾರೆ, ಒಂದಷ್ಟು ರಿಲ್ಯಾಕ್ಸ್ ಆಗೋದಕ್ಕೆ ಫುಡ್ ಸ್ಟಾಲ್ಗಳು ಅರೇಂಜ್ ಆಗಿದ್ದಾವೆ. ತುಂಬ ಫುಡ್ ಸ್ಟಾಲ್ಗಳು ವೆರೈಟಿ ಆಗ್ತಕ್ಕಂಥ ಫುಡ್ ಸ್ಟಾಲ್ಗಳು ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸೊ ಒಂದು ಸಲ ಭೇಟಿ ಕೊಡಿ. ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಒಂದು ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಗೇಮ್ಗಳು ಎಲ್ಲ ಸಣ್ಣ ಪುಟ್ಟ ಗೇಮ್ಗಳೆಲ್ಲ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನೋಡಿ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಫುಡ್ ಸ್ಟಾಲ್ಗಳು ಇದ್ದಾವೆ. ಹೋಳಿಗೆ ಮನೆ, ಕಾಯಿ ಹೋಳಿಗೆ 40, ಕ್ಯಾರೆಟ್ ಹೋಳಿಗೆ 40, ಕೋವಾ ಹೋಳಿಗೆ 40, ಪೈನಾಪಲ್ ಹೋಳಿಗೆ, ಖರ್ಜೂರ ಎಲ್ಲ 40. ಯಾವ್ದು ತಗೊಂಡ್ರೆ 40 ಎಲ್ಲದು ಸಹ 40. ಇಲ್ಲಿರ್ತಕ್ಕಂಥದ್ದು ವೆರೈಟಿ ಇರ್ತಕ್ಕಂಥ ಬೇಳೆ ಹೋಳಿಗೆ, ಕೋವಾ ಹೋಳಿಗೆ, ಕ್ಯಾರೆಟು, ಪೈನಾಪಲ್ ಹೋಳಿಗೆ ಎಲ್ಲದೂ ಸಹ ಅವೈಲೇಬಲ್ ಇದೆ. ಒಂದು ಫುಡ್ ಸ್ಟಾಲ್ ಇದೆ. ಸೊ ಅಲ್ಲೆಲ್ಲ ಸುಸ್ತಾಗಿ ಬಂದರೆ ಈ ಕಡೆಗೆ ಒಂದೇ ಒಂದು ಹೆಜ್ಜೆ ಬಂದ್ಬಿಟ್ಟು ಒಳ್ಳೆ ಇರ್ತಕ್ಕಂಥ ಸ್ನ್ಯಾಕ್ಸ್ಗಳನ್ನೆಲ್ಲವನ್ನು ನೀವು ಟ್ರೈ ಮಾಡ್ಬೋದು. ಇದೆಲ್ಲ ನೋಡಿ ಬಾಳೆಕಾಯಿ, ಮರಗೆಣಸು, ಹಳಸಿನಕಾಯಿ, ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ಎಲ್ಲವೂ ಸಹ ಕಬಾಬ್ ಅಂತ ಆ ರೇಟಿನಲ್ಲಿ ಎಲ್ಲದೂ ಸಹ ಇಲ್ಲಿ ಇರ್ತಕ್ಕಂಥದ್ದು. ಏನು ಪ್ರೈಸ್ ಇದೆ ಅಂತ ಕೇಳೋಣ ಬನ್ನಿ. ಸೊ ಎಲ್ಲದೂ ಸಹ ನೋಡ್ತಾ ಇದ್ರೆ 80, 30, 70, 100 ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ರೇಟ್ಗಳನ್ನ ಎಲ್ಲವನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇದೇನಿದು ಮದ್ದೂರು ವಡೆನಾ? ಇದು ಮದ್ದೂರು ವಡೆ ಈ ರೀತಿ ಇರ್ತಕ್ಕಂಥ ಮದ್ದೂರು ವಡೆನೂ ಸ್ನ್ಯಾಕ್ಸಲ್ಲಿ ಇಲ್ಲೆಲ್ಲ ಬಳಸ್ತಾ ಇದ್ದಾರೆ. ಒಳ್ಳೊಳ್ಳೆಯ ಫ್ರೆಶ್ ಆಗಿ ಆಗ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು ಎಲ್ಲದೂ ಸಹ ಇದೆ. ನೋಡಿ ಇಲ್ಲಿ ಈ ರೀತಿ ಇರ್ತಕ್ಕಂಥ ಚಿರುಮುರಿನೂ ಸಹ ಇದೆ. ಈ ರೀತಿ ಪಾನಿಪುರಿನೂ ಸಹ ರೆಡಿ ಇಟ್ಟಿರ್ತಕ್ಕಂಥದ್ದು. ನ್ಯಾಚುರಲ್ ಐಸ್ ಕ್ರೀಮು ಸಹ ಅವೈಲೇಬಲ್ ಇರ್ತಕ್ಕಂಥದ್ದು. ಇನ್ನು ದಾವಣಗೆರೆ ಬೆಣ್ಣೆ ದೋಸೆ ಸೆಂಟರ್ಗಳಲ್ಲಂತೂ ಫುಲ್ಲು ಜನವೋ ಜನ, ಅಲ್ಲಂತೂ ಜನ ಕಿಕ್ಕಿರಿದು ನಿಂತ ಇದೆ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿಯೋದಕ್ಕೆ. ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆ ನರ್ಗಿಸ್ ಮಂಡಕ್ಕಿ, ದಾವಣಗೆರೆ ಮಿರ್ಚಿ, ಜಾಗನೇ ಇಲ್ಲ. ನಾವು ಆರ್ಡ್ರುಗಳನ್ನ ಕೇಳೋದಕ್ಕೆ ಜಾಗನೇ ಇಲ್ಲ, ಆ ರೀತಿಯಾಗಿ ಬ್ಯುಸಿ ಇದೆ. ಇನ್ನು ಸಾವಯವ ಕಬ್ಬಿನ ಜ್ಯೂಸು ಸಹ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕಬ್ಬಿನ ಜ್ಯೂಸ್ ಇದೆ. ಮೇಲುಕೋಟೆ ಪುಳಿಯೋಗರೆ ಅಲ್ಲೇ ಇನ್ಸ್ಟೆಂಟಾಗಿ ಅಲ್ಲೇ ಮಾಡಿರ್ತಕ್ಕಂಥದ್ದು ಪುಳಿಯೋಗರೆನೂ ಸಹ ಅವೈಲೇಬಲ್ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಪುಳಿಯೋಗರೆ, ಮೊಸರನ್ನ ಎಲ್ಲದೂ ಸಹ ಅವೈಲೇಬಲ್ ಇದೆ. ಸೊ ಈ ರೀತಿಯಾಗಿ ಎಷ್ಟು ಒಂದು ಪ್ಲೇಟು? ಒಂದು ಪ್ಲೇಟ್ 80, 70, 100 ಒಂದು ಪ್ಲೇಟನ್ನು ಪುಳಿಯೋಗರೆ ಮತ್ತು ಮೊಸರನ್ನ ಒಂದು ಫುಲ್ ಪ್ಯಾಕಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು.
ಅವರ ಬೇಳೆ ಫುಡ್ಡು, ಅವರ ಬೇಳೆ ಸ್ಪೆಷಲ್ಲು, ಅವರ ಬೇಳೆ ವಡ, ಅವರ ಬೇಳೆ ಬೋಂಡ, ರೈಸ್ ಬಾತು, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದೂ ಸಹ ಅವೈಲೇಬಲ್ ಇರ್ತಕ್ಕಂಥ ಹೆಚ್ಚಿನದಾಗಿ ಅವರೇ ಕಾಳನ್ನು ಅವರೇ ಬೇಳೆಯನ್ನು ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಎಲ್ಲದೂ ಅವೈಲೇಬಲ್ ಇದೆ. ಅದರದ್ದೇ ಆಗ್ತಕ್ಕಂಥ ರೇಟ್ಗಳಿದ್ದಾವೆ 50, 60, 40, 70 ಎಲ್ಲವೂ. ಸೊ ಒಂದ್ಸಲ ಏನು ಮಾಡಿ ನೋಡಿ, ಈಗಿನ ಇನ್ನೂ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನೋಡಿ. ಅವರ ಬೇಳೆ ದೋಸೆ, ಮಸಾಲೆ ದೋಸೆ, ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎಲ್ಲದೂ ಸಹ ಅವೈಲೇಬಲ್ ಇದೆ. ಮಸಾಲೆ ದೋಸೆನೂ ಸಹ ಅವೈಲೇಬಲ್ ಇದೆ. ಸೊ ಒಂದ್ಸಲ ಒಂದು ಕಡೆ ಭೇಟಿ ಕೊಡಬಹುದು. ಅದು ಬಿಟ್ಟರಿಂದ ಸಿರಿಧಾನ್ಯ ಬಳಸಿ ಆರೋಗ್ಯ ಉಳಿಸಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಳಸುವಂತಹ ಒಂದಿಷ್ಟು ಸಿರಿಧಾನ್ಯಗಳನ್ನು ಬಳಸಿರ್ತಕ್ಕಂತಹ ಒಂದಿಷ್ಟು ಇಡ್ಲಿ, ದೋಸೆ, ವಡೆ, ಚಿತ್ರಾನ್ನ, ಬಿಸಿಬೇಳೆಬಾತು, ವಾಂಗಿಬಾತು, ಕೆಂಪಕ್ಕಿ ಅನ್ನ, ಮುದ್ದೆ ಊಟ ಎಲ್ಲದೂ ಸಹ ದೊರೆಯುತ್ತೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ರಾಗಿ ದೋಸೆ ಎಲ್ಲದೂ ಸಹ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನೋಡಿ. ರಾಗಿ ಮುದ್ದೆ ರೆಡಿ ಆಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ರಾಗಿ ದೋಸೆ, ಅದು ದೋಸೆ ಅಲ್ವಾ, ಅದು ಇಡ್ಲಿ, ರಾಗಿ ಇಡ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಾಂಬಾರು, ವೆಜ್ ಸಾಂಬಾರು, ಮೊಳಕೆ ಹುಳ್ಳಿಕಾಳು ಸಾಂಬಾರು, ಹಪ್ಪಳ, ಒಂದು ಫುಲ್ ಊಟ, ಒಂದು ಪಲ್ಯ ರೆಡಿ ಇದೆ. ಸೊ ಈ ರೀತಿ ಇರ್ತಕ್ಕಂಥ ಒಂದಿಷ್ಟು ವೆರೈಟಿ ಇರ್ತಕ್ಕಂಥ ಫುಡ್ ಸ್ಟಾಲ್ಗಳಿದ್ದಾವೆ ನೋಡಿ. ಇಲ್ಲಿ ಇರ್ತಕ್ಕಂಥ ಪಲಾವು ಸಹ ಇರ್ತಕ್ಕಂಥ, ಬಿಸಿ ಬೇಳೆ ಬಾತು ರೆಡಿ ಇದೆ. ಎಲ್ಲದು ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ದಾರೆ. ಪಾಯಸ ಇದೆ, ಎಲ್ಲದು ಸಿರಿಧಾನ್ಯದ್ದೆಯಾ, ಸಿರಿಧಾನ್ಯವನ್ನ ಬಳಸಿ ಮಾಡಿರ್ತಕ್ಕಂಥ ಒಂದಿಷ್ಟು ಪಾಯಸಗಳೆಲ್ಲ ಇರುತ್ತೆ. ಕೆಂಪಕ್ಕಿ ಅನ್ನ ನೋಡಿ, ಹೆಲ್ತ್ಗೆ ಒಳ್ಳೆಯ ಫುಡ್ಗಳು. ಸೊ ಇದು ಫುಡ್ ಸ್ಟಾಲಲ್ಲಿ ಬೇಕಾಗಿರ್ತಕ್ಕಂಥದ್ದಿದೆ. ಸ್ವದೇಶಿ ಮೇಳ ಅಂದರೆ ಒಂದಿಷ್ಟು ಕಲ್ಪನೆಗಳನ್ನು ಇವರು ತನ್ನ ಫುಡ್ ಸ್ಟಾಲಲ್ಲಿ ತಗೊಂಬಂದಿರ್ತಕ್ಕಂಥದ್ದು ನೋಡಿದೆ ನೋಡಿ. ಸೊ ಅವ್ರದ್ದೇ ಇರ್ತಕ್ಕಂಥ ಹೋಮ್ ರಸಂ ಪೌಡ್ರ್ ಆಗಿರ್ಬೋದು, ವಾಂಗಿಬಾತ್ ಪೌಡ್ರ್ ಆಗಿರ್ಬೋದು ಎಲ್ಲದೂ ಅವೈಲೇಬಲ್ ಇದೆ. ಸೊ ಒಂದ್ಸಲಿ ಭೇಟಿ ಕೊಡಿ ನೋಡಿ. ಇಲ್ಲೆಲ್ಲ ಈಗಿನ ಫ್ರೆಶ್ ಆಗಿ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದೀವಿ ನಾವು. ದೋಸೆಗಳನ್ನ, ರಾಗಿ ದೋಸೆಯನ್ನ, ವಡೆಯನ್ನ ಎಲ್ಲವನ್ನ ಹಾಕಿ ನೋಡ್ತಾ ಇದೀವಿ. ಸಲ ಭೇಟಿ ಕೊಡಿ. ಸೊ ಹಾಗೆ ಹಳ್ಳಿಯಲ್ಲಿ ಸ್ವದೇಶವಾಗಿ ತಮ್ಮ ತೋಟಗಳಲ್ಲಿ ಬೆಳೆದಂಥ ಒಂದಿಷ್ಟು ತರಕಾರಿಗಳಾಗಿರ್ಬೋದು, ಹಣ್ಣಾಗಿರ್ಬೋದು, ಕಾಳಾಗಿರ್ಬೋದು, ಕಾಯಿ ಆಗಿರ್ಬೋದು, ಪಪಾಯ ಆಗಿರ್ಬೋದು, ಬಾಳೆದಿಂಡ ಆಗಿರ್ಬೋದು. ಸೊ ಇವನ್ನೆಲ್ಲವನ್ನು ಸಹ ಅಲ್ಲಿ ತೊಗೊಂಬಂದಿದ್ದಂಥದ್ದು ಒಂದು ರೀಸನಬಲ್ ರೇಟಲ್ಲಿ ಕೊಡ್ತಾ ಇದ್ದಂಥದ್ದು. ನಾವು ಒಂದು ಬಾಳೆಹಣ್ಣು, ಪಪ್ಪಾಯ ಮತ್ತು ಬಾಳೆದಿಂಡ ಎಲ್ಲ ತೊಗೊಂಬಂದ್ವಿ. ಅದನ್ನು ಬಂದು ಆ ಕಡೆ ನೋಡಿದರೆ ಮಕ್ಕಳು ಆಟ ಆಡೋದಕ್ಕೆ, ಒಂದು ರಿಲ್ಯಾಕ್ಸ್ ಆಗೋದಕ್ಕೆ ಒಂದಿಷ್ಟು ಫನ್ ಗೇಮ್ಗಳೆಲ್ಲ ಅರೇಂಜ್ ಆಗಿತ್ತು. ಮಕ್ಕಳೆಲ್ಲ ಆಡ್ತಾ ಇದ್ದಂಥದ್ದು ನೋಡ್ತಾ ಇದ್ದೀವಿ ನೋಡಿ. ಸೊ ಈ ರೀತಿಯಾಗಿರ್ತಕ್ಕಂಥ ಮಕ್ಕಳ ಒಂದಿಷ್ಟು ಪ್ಲೇ ಗೇಮ್ಗಳೆಲ್ಲ ಇದ್ದಂಥದ್ದು ನೋಡಿ. ಇದು ಆಟವನ್ನು ಆಡಿ ಏನೋ ಒಂದಿಷ್ಟು ಪ್ರೈಸೆಲ್ಲ ಇಟ್ಟಿರ್ತಾವೆ, ಗೆಲ್ಬೋದು. ಇನ್ನು 3D ಗೇಮ್ಗಳೆಲ್ಲ ಇದ್ದಂಥದ್ದು. ಸೊ ಒಂದಿಷ್ಟು 80 ರೂಪೀಸ್ ಕೊಟ್ಟು ಯಾವ್ದು ಬೇಕಾದ್ರೂ ಆಟವನ್ನು ಆಡ್ಬೋದಾಯಿತು ಅಂತ ಒಂದು ರೇಟನ್ನು ಫಿಕ್ಸ್ ಮಾಡಿ. ಸೊ ಈ ಸ್ವದೇಶಿ ಮೇಳ ಇರುವಂಥದ್ದು ಅಮಾನಿಕೆಯ ಫುಡ್ ಕೋರ್ಟ್ ಹತ್ರ ಅಥವಾ ಗಾಜಿನ ಮನೆ ಏನೋ ತುಮಕೂರಿನ ಗ್ಲಾಸ್ ಹೌಸ್ ಏನಿದೆ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದು ಡಿಸೆಂಬರ್ 3ರಿಂದ 7ನೇ ತಾರೀಕುವರೆಗೂ ಒಂದು 4-5 ದಿನಗಳ ಕಾಲ ಈ ಸ್ವದೇಶಿ ಜಾಗರಣ ಮಂಚ್ ನಡೆಯತಕ್ಕಂಥದ್ದು. ಸೊ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಒಳ್ಳೊಳ್ಳೆ ಆಫರ್ಗಳಿದ್ದಾವೆ. ಸ್ವದೇಶಿ ಪರಿಕಲ್ಪನೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ನಾವು ಸಹ ಹೋಗಿ ನೋಡಿಕೊಂಡು ಎಲ್ಲ ಆಚೆ ಬಂದಂಥ ಒಂದು ಸನ್ನಿವೇಶ ತುಂಬ ಒಳ್ಳೆಯ ಫೀಲ್ ಕೊಡ್ತು. ಸೊ ಇದು ಇನ್ನೂ ಕೆಲವು ದಿನಗಳಿರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ, ಹೋಗಿ ಬನ್ನಿ.